ಮತ್ತೆ ಇನ್ ಯಾರೊಬ್ಬ ರೂಪೇಶ್ ರಾಜಣ್ಣ ಅಂತ ಬೇರೆ ಹುಟ್ಕೊಂಡಿದ್ದಾನೆ. ಅವ್ನು ಬಂದ್ಬಿಟ್ಟು ಎಲ್ಲ ಕಡೆ ಅವನು ಆಫೀಸಲ್ಲಿ ಬಂದಿದ್ದ. ಅವನೇನು ನಾನು ಸರ್ ನಾನು ಹಿಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ, ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮ್ಗೆ ಏನಾದ್ರು ಧನ ಸಹಾಯ ಇದು ಏನಪ್ಪ ದುಡ್ಡು ಕೊಡಿ ಸರ್ ನಮ್ಗೆ, ನಾವು ಎಲ್ಲ ಚಟುವಟಿಕೆ ಮಾಡ್ತೀವಿ ಅಂತ ಇಂಥ ಬ್ಲಾಕ್ ಮೇಲರ್ಸ್ ಎಲ್ಲ ಸಮಾಜದಲ್ಲಿ ಹುಟ್ಕೊಂಡು ನನ್ಗೆ ಹೇಳಿದಾನೆ ಸರ್ ನಾನು ದೊಡ್ಡ ಸೆಲೆಬ್ರಿಟಿ, ನಾನು ಯಾವ್ದದು ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಅಂತ ಹೇಳಿದ್ರೆ ಇದನ್ನ ಲೈಸೆನ್ಸ್ ಅವನಿಗೆ ಬ್ಲಾಕ್ ಮೇಲ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಫೋನ್ ಮಾಡಿ 20 ಸತಿ ನಮ್ಮ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದಾನೆ. ಮತ್ತೆ ಇಲ್ಲಿ ಊರವರಿಗೆಲ್ಲ ಮಾಡಿಸಿ ಇನ್ಸ್ಟಿಗೇಟ್ ಮಾಡಿಸಿದ್ದಾನೆ, ಮೀಡಿಯಾದವರಿಗೆ ಫೋನ್ ಮಾಡಿಸಿದ್ದಾನೆ, ತಹಸೀಲ್ದಾರ್ಗಳಿಗೆ, ಅಸಿಸ್ಟೆಂಟ್ ಕಮಿಷನರ್ಗೆ, ವಿಲೇಜ್ ಅವರಿಗೆಲ್ಲ ಬೆದರಿಸ್ತಾನೆ, ಪೊಲೀಸರಿಗೆ ಬೆದರಿಸ್ತಾನೆ. ಏನಿದು ಕನ್ನಡ ಚಟುವಟಿಕೆಗಳು ಅಂತ ಹೇಳಿದ್ರೆ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದ ಅಥವಾ ಕನ್ನಡ ರಕ್ಷಣೆ? ಇವನ್ಕಿಂತ ಹೆಚ್ಚಾಗಿ ಕನ್ನಡ ರಕ್ಷಣೆ ಬಗ್ಗೆ ನಾವು ಮಾಡಿದ್ವಿ. ಕನ್ನಡ ಕೃಷಿ ಕಾರ್ಯಕ್ರಮ ಅಂತ KGF ಅಲ್ಲಿ ಕಮಿಷನರ್ ಆಗಿದ್ದಾಗ ಕಂಪ್ಲೀಟ್ KGF ಅಲ್ಲಿರುವಂತ ತಮಿಳ್ ಬೋರ್ಡ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕನ್ನಡದಲ್ಲಿ ಮಾಡಿಸಿದ್ದೀನಿ ನಾನು. ಇದು ಕೆಲಸ ನಾವು ಮಾಡಿದ್ದೀವಿ. ಸುಮ್ಮನೆ ಇದು ಒಂದು ಶಾಲೆ ಹಾಕೊಂಡ್ಬಿಟ್ಟು ಊರಲ್ಲಿ ಸುತ್ತಕೊಂಡು ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಲ್ಲಿ ಕನ್ನಡ ಹೋರಾಟ ಖಂಡಿತ ಇಲ್ಲ. ನಮ್ಮ ನಾರಾಯಣಗೌಡರ ಹತ್ರ ಕಲಿಬೇಕು ಯಾವ ರೀತಿ ಕನ್ನಡ ಹೋರಾಟ ಮಾಡ್ಬೇಕಂತ ಅವ್ರ ಹತ್ರ ಕಲಿಬೇಕು ಇವರೆಲ್ಲ.